ಗರಗು. ನಾನು ಆವಾಗ ನನ್ನ ಹೆಂಡತಿಗೆ ಲೈವ್ ಲೊಕೇಶನ್ ಹಾಕಿದೆ. ಅವಳದು ಫೋನ್ ಬಂತು. ಫೋನ್ ಬಂದಾಗ ಕೇಳಿದ್ಲು, ಏನು ಎಂಥದ್ದು? ಅವರಿಗೆ ತಲೆಗೆ ಗಾಯ ಅನ್ನೋದು ಮಾಧ್ಯಮದಲ್ಲಿ ನೋಡಿದ್ದಾಳೆ, ಟಿ ವಿನಲ್ಲಿ. ಗಾಬರಿಯಾಗಿ ಫೋನ್ ಮಾಡಿದ್ಲು, ತನಗೇನು ಪೆಟ್ಟು ಬಿದ್ದಿದೆ ಅಂತಲ್ಲ, ಏನಾಯಿತು ಅಂತ. ಗಾಬರಿ ಪಡಬೇಡ ಅಂತೇಳಿ ಅವಳಿಗೆ ಏನು ಸಮಾಧಾನ ಮಾಡಬೇಕು ಸಮಾಧಾನ ಮಾಡಿದೆ. ನೀವೆಲ್ಲಿ ಹೋಗ್ತೀರಿ ಗೊತ್ತಿಲ್ಲ, ನಮ್ಮೊಂದು ಲೊಕೇಶನ್ ಹಾಕಿ ಅಂತ ಹೇಳಿದ್ಲು. ನಾನೊಂದು ಲೈವ್ ಲೊಕೇಶನ್ ಹಾಕಿದೆ. ಲೈವ್ ಲೊಕೇಶನ್ ಹಾಕಿ ಗರಗ್ಗಿಂದ ನೋಡ್ತಾ ಇದ್ದೆ ಸೌದತ್ತಿಯಿಂದ ರಾಮದುರ್ಗ ಯಾದವಾಡು, ಅಲ್ಲೇ ಮತ್ತೆ ಇಲ್ಲೋ ತಗೊಂಡೋದ್ರು. ಗದ್ದೆಗಳ ನಡುವೆ ತಗೊಂಡೋದ್ರು. ಗದ್ದೆನಲ್ಲಿ ಟ್ರಾಕ್ಟ್ರಿ ಗಾಡಿ ಇರ್ತಾವಲ್ಲ, ರೋಡ್ ಇರ್ತಾವಲ್ಲ, ಕಬ್ಬಿನ ಗದ್ದೆಗಳ ನಡುವೆ ತಗೊಂಡೋಗಿ ನಿಲ್ಲಿಸಿದ್ರು. ಹಿಂದ್ಗಡೆ ಒಂದು ಪೊಲೀಸ್ ಜೀಪು, ಮುಂದ್ಗಡೆ ಒಂದು ಪೊಲೀಸ್ ಜೀಪು. ಒಟ್ಟು 6ರಿಂದ 8 ಜನ ಪೊಲೀಸರು. ಯಾರೂ ಜನ ಇಲ್ಲ, ನಿಗೂಢವಾದ ಜಾಗ. ಇಳಿದು ಹೋಗಿ ಯಾರ ಜೊತೆಗೋ ಮಾತಾಡಿದ್ರು. ಅಷ್ಟೊತ್ತಿಗೆ ಮಾಧ್ಯಮದವರಲ್ಲಿ ಬಂದರು. ಮಾಧ್ಯಮದಲ್ಲಿ ಬರ್ತಿದ್ದಂಗೆ ಮೀಡಿಯಾ ಬಂದರು. ಇವರಿಗೆ ಅವ್ರ ಭಾಷೆಯಲ್ಲಿ ಅವ್ರು ಮಾತಾಡಿದ್ರು. ನನ್ನ ಮಕ್ಕಳಿಗೆಲ್ಲ ಹೆಂಗೋ ಗೊತ್ತಾಯ್ತು, ಅಲ್ಲಿ ಬ್ಲಾಕ್ ಮಾಡಕ್ಕೆ ಹೇಳಿದ್ವಿಲ್ಲನೋ, ಯಾಕೆ ಹೆಂಗೋ ಬಂದರು ಅಂತ ಇನ್ನೊಬ್ರಿಗೆ ಗದರಿಸಿದ್ರು. ಹೇಳು ಎಲ್ಲ ಮೆಸೇಜ್ ಕೊಟ್ಬಿಡು, ಯಾರು ಬರೋದು ಬೇಡ, ಎಲ್ಲ ಬ್ಲಾಕ್ ಮಾಡಿ ಅಂತೇಳಿ. ನಾನು ಅವಾಗ ಗಾಬರಿಯಾಗಿ ಆ ಮಾಧ್ಯಮದವ್ರ ಎದುರುಗಡೆ, ನೋಡಿ ನನ್ನೇನೋ ಮಾಡಕ್ಕೆ ಕೊಟ್ಟಿದ್ದಾರೆ, ಇವರು ನಡೆ ನಿಗೂಢವಾಗಿದೆ ಅಂತ ಅವರಿಗೆ ಒಂದು ಸಾರ್ವಜನಿಕರಿಗೆ ಒಂದು ಸಂದೇಶ ಹೋಗಲಿ ಅಂತ ಅವ್ರಿಗೆ ನಾನು ಹೇಳಿದೆ. ಆಮೇಲೆ ಅಲ್ಲಿಂದ ಮತ್ತೆ ಇನ್ನೆಲ್ಲಿಗೋ ಕರ್ಕೊಂಡೋದ್ರು, ರಾಮದುರ್ಗ. ನಾನು ಹೇಳಿದೆ, ನನ್ನ ತಲೆ ನೋವ್ತಾ ಇದೆ, ನನಗೆ ತಲೆ ಭಾರ ಆಗ್ತಾಯಿದ್ದೀವಿ, ವಾಶ್ರೂಮಿಗೆ ಹೋಗಬೇಕು ಅನ್ನೋ ನಿಲ್ಲಿಸಲಿಲ್ಲ. ಕೊನೆಗೆ DYSP ಆಫೀಸ್ ಅಂತ ಕರ್ಕೊಂಡೋದ್ರು. ಅಲ್ಲಿಗೆ ಕೇಶವ ಪ್ರಸಾದ್ ಬಂದು ಸೇರಿಕೊಂಡ್ರು DYSP ಆಫೀಸಿಗೆ. ಅವ್ರ ಹಿಂದ್ಗಡೆ ಎಲ್ಲೋ ಬೆನ್ನತ್ತಿ ಬಂದಿದ್ದಾರೆ. ಕೇಶವ ಪ್ರಸಾದ್ ಬಂದು ಸೇರಿಕೊಂಡ್ರು. ಅವ್ರು ಜೋರು ಮಾಡಿರಿ, ಏನು ತಿಳ್ಕೊಂಡಿದ್ದೀರಿ ನೀವು ಶಾಸಕರನ್ನ ನಡೆಸ್ಕೊಳ್ಳೋ ರೀತಿನ ನಿಮ್ಮದು ಅನುಭವಿಸ್ಬೇಕಾಗತ್ತೆ, ನೀವು ಯಾರ್ದೋ ಚೇಲಾಗಳಂತೆ ವರ್ತನೆ ಮಾಡ್ತಾ ಇದ್ದೀರಿ ನೀವು. ವಾಶ್ರೂಮು ಎಷ್ಟು ಕೆಟ್ಟದಾಗಿತ್ತು ಅಂತ ನಾನು ಹೇಳೋಕ್ಕಾಗಲ್ಲ, ಅದು ನನಗೆ ಅನಿವಾರ್ಯತೆ ಇತ್ತು, ಅದನ್ನ ಉಪಯೋಗಿಸ್ದೆ. ಅಲ್ಲಿ ಕನ್ನಡಿಯಲ್ಲಿ ನೋಡಿದಾಗ ನನಗೆ ಗೊತ್ತಾಗಿದ್ದು, ರಕ್ತ ಇಳಿದು ಮುಖದಲ್ಲಿ ಗಡ್ಡ ಮೀಸೆಲೆಲ್ಲ ಅಂಟ್ಕೊಂಡ್ಬಿಟ್ಟಿತ್ತು ತಲೆಯಲ್ಲಿ. ನಾನು ಅದನ್ನು ಗಮನಿಸಿರಲಿಲ್ಲ, ನನಗದು ಉದ್ವೇಗದಲ್ಲಿ ಗೊತ್ತೂ ಆಗಿರಲಿಲ್ಲ ನನಗೆ. ಆಗ ಅವರು ನೋಡಿದ್ರು, ಪೊಲೀಸು ಅಲ್ಲಿರುವಂಥ ಲೋಕಲ್ಲು ನರ್ಸು ಇವ್ರನ್ನ ಕರೆಸಿ ಫಸ್ಟ್ ಏಡ್ ಮಾಡಿಸಿದ್ರು. ಅಲ್ಲಿ ಮತ್ತೆ ಮಾಧ್ಯಮದವ್ರು ಬಂದರು. ಮಾಧ್ಯಮದವ್ರು ಬಂದಾಗ ನಾನು ಇವರು ಹಿಂಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅನುಮಾನಾಸ್ಪದವಾಗಿದೆ ಅಂತೇಳಿ ಹೇಳಿ ಎಕ್ಸ್ಪ್ಲೈನ್ ಮಾಡಿದೆ. ಅಲ್ಲಿಂದ ಶುರುವಾಯಿತು ನೋಡಿ. ಅಂದರೆ ಅದು 3 ಗಂಟೆ ಸುಮಾರಿಗೆ, ಅಂದರೆ 11:45ರಿಂದ 3 ಗಂಟೆವರೆಗೂ ನಂಗೆ ಟ್ರೀಟ್ಮೆಂಟ್ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ, ವಾಶ್ರೂಮಿಗೆ ಹೋಗ್ತೀನಿ ಅಂದರೆ ಜಾಗ ಇಲ್ಲ. ಯಾವುದೋ ಹಳ್ಳಿ ರಸ್ತೆಯಲ್ಲಿ ಗಲ್ಲಿಲ್ಲ ತಗೊಂಡೋಗೋದು, ಕಾಡಿನ ರಸ್ತೆಯಲ್ಲಿ ತಗೊಂಡೋಗೋದು, ಗದ್ದೆ ನಡುವೆ ತಗೊಂಡೋಗೋದು. ಅಲ್ಲಿಂದ ಮತ್ತೆ ಬ್ಯಾರಿಕೇಡ್ ಹಾಕಿ ನಮ್ಮ ಜೊತೆ ಬರ್ತಿದ್ದ ವೆಹಿಕಲ್ಗಳನ್ನೆಲ್ಲ ತಡೆದು ಒಂದು ಇದಕ್ಕೆ ಒಂದು ಗುದ್ಸಿದ್ರು, ಮಾಧ್ಯಮದ ವೆಹಿಕಲಿಗೆ, ಪೊಲೀಸ್ನ ವೆಹಿಕಲ್ನಲ್ಲೇ ಗುದ್ಸಿ ಅದನ್ನೂ ಎಲ್ಲ ಬ್ಲಾಕ್ ಮಾಡಿ ನಮ್ಮನ್ನು ಸಪ್ರೇಟ್ ಕರ್ಕೊಂಡೋಗಿ ಒಂದು ಹಳ್ಳ ತೆಗ್ಗುಗಳಿರ್ತಕ್ಕಂಥ, ಗುಂಡಿ ಇರ್ತಕ್ಕಂಥ, ದಿಬ್ಬ ಇರ್ತಕ್ಕಂಥ ನಿಗೂಢವಾದ ದಾರಿ. ಕೊನೆಗೆ ಅದು ಹೋಗಿ ನಿಂತಿದ್ದು ಒಂದು ಸ್ಟೋನ್ ಕ್ರಷರಿಗೆ, ಡೆಡ್ ಎಂಡು, ಏನೂ ಕಾಣ್ತಾ ಇಲ್ಲ. ನಾನು ಚೀರಾಡಕ್ಕೆ ಶುರುವಾದೆ. ನೀವು ನನ್ನನ್ನು ಏನೋ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ, ಸ್ಟೋನ್ ಕ್ರಷರಿಗೆ ಏನೋ ಮಾಡಕ್ಕೆ ಕೊಟ್ಟಿದ್ದೀರಿ ಅಂತ. ಸುದೈವ ವಸಾತ್ ಅಲ್ಲಿಗೂ ಪೊಲೀಸ್ ಮಾಧ್ಯಮದವ್ರು ಬಂದರು, ಬೈಕ್ನಲ್ಲಿ ಬಂದರು, ಅಲ್ಲಿಗೆ ಕಾರ್ನಲ್ಲಿ ಬಂದರು, ಬೈಕ್ನಲ್ಲಿ ಹಿಂದ್ಗಡೆ ಇನ್ನೊಂದು ಕಾರ್ನಲ್ಲಿ ಬಂದರು. ಆವಾಗ ನಾನು ಮತ್ತೆ ಚೀರಾಡಿದೆ, ನಾನೇನೋ ಮಾಡ್ತಾರೆ ಇವರು, ಇಲ್ಲಿಗೆಲ್ಲ ಕರ್ಕೊಂಬಂದಿದ್ದಾರೆ. ಆಮೇಲೆ ಮತ್ತೆ ಇವ್ರು ಇಳಿದು ಹೊಡೋದ್ರು, ಮತ್ತೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಕೇಶವ ಪ್ರಸಾದ್ ತರಡಕ್ಕೆ ತಗೊಂಡ್ರು. ನಾನು ರವಿ ಜೊತೆಲೇ ಹತ್ತೀನಿ, ನೀವೇನೋ ಇದು ಮಾಡಕ್ಕೆ ಕೊಟ್ಟಿದ್ದೀರಿ, ನೀವು ಯಾಕ್ರಿ ಇದು ಮಾಡ್ತೀರಿ ಅಂತ ತರಾಟೆ ಕೂತ್ಕೊಂಡು ಫೋರ್ಸಿಬಲಿ ಬಂದು ನನ್ನ ಗಾಡಿನಲ್ಲಿ ಬಂದು ಕೂತ್ಕೊಂಡ್ರು. ಪ್ರತಿ 10 ನಿಮಿಷ 15 ನಿಮಿಷಕ್ಕೂ ಟೆಲಿಫೋನ್ ಕರೆ ಬರ್ತಿತ್ತು. ಆಮೇಲೆ ಅವನು ರೈಟ್ ತಿರುಗಿಸೋನವನು, ಲೆಫ್ಟ್ ತಿರುಗಿಸೋನವನು, ಯೂಟರ್ನ್ ಅನ್ನೋನು, ಈ ಥರ ನಡೀತಿತ್ತು. ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಎಲ್ಲಿ ಬಿಡ್ತಾರೆ, ಏನೂ ಗೊತ್ತಿರಲಿಲ್ಲ.
ಕೆಲವೊಮ್ಮೆ ನನ್ನ ಮಂಪರು ಮತ್ತು ಸಡನ್ ಎಚ್ಚರ. ಆಮೇಲೆ ಒಂದು ಫೋನ್ ಸೀಸ್ ಮಾಡಿ ಅಂಥೇಳಿ ಒಂದು 20ಕ್ಕೂ ಹೆಚ್ಚು ಬಾರಿ ನನ್ನನ್ನು ಫೋರ್ಸಿಬಲಿ ಫೋನ್ ಕಿತ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಆಗ ನಾನು ಸ್ವಲ್ಪ ಆಕ್ರೋಶಭರಿತನಾಗಿ, ನನ್ನೇನಾದ್ರು ಫೋರ್ಸಿಬಲಿ ಕಿತ್ಕೊಂಡ್ರೆ ನನ್ನ ಅರೆಸ್ಟ್ ಮಾಡಿದ್ದೀರಾ ಹೇಳಿ, FIR ಕಾಪಿ ಕೊಡಿ, ನನ್ನೇನಾರು ಈ ರೀತಿ ಫೋರ್ಸಿಬಲಿ ಮಾಡಿದ್ರೆ ನಾನು ಹಳೆ ರಬಿ ಆಗಬೇಕಾಗತ್ತೆ ಅಂತ ಜೋರು ತಳ್ಳಾಟ ನೂಕಾಟ ಜಟಾಪಟಿದ್ರೊಳಗೆ ನಡೀತು. ಅವರು ನನ್ನನ್ನು ಕುತ್ತಿಗೆ ಹಿಡಿದು ಫೋರ್ಸಿಬಲಿ ಜೋಬಿ ಕೈಯಾಗಿ ಕಿತ್ಕೊಳ್ಳೋಕೆ ಮಾಡಿದ್ರು. ನನಗೆ ಜರ್ಕಿನನ್ನು ಸೇರಿಸಿ ಜಿಪ್ ಹಾಕಿ ಗಟ್ಟಿ ಹಿಡ್ಕೊಂಡೆ. ಯಾಕೆಂದರೆ ನನ್ನ ಹೆಂಡತಿಗೆ ನಾನು ಲೈವ್ ಲೊಕೇಶನ್ ಹಾಕಿದ್ದೆ, ನನ್ನ ಚಲನವಲನಗಳು ಗೊತ್ತಾಗಲಿ ಅಂತ ಲೊಕೇಶನ್ ಹಾಕಿದ್ದೆ. ಆ ಕಾರಣಕ್ಕೆ ನಾನು ಕೊಡಲಿಲ್ಲ. ಆಮೇಲೆ ಇವ್ರಿಗೆ ಕೇಳ್ತಾ ಇತ್ತು, ಎಷ್ಟು ಜನ ಇದ್ದಾರೋ ಅವನು ಸರ್, ಈಗ ಕೇಶವ ಪ್ರಸಾದ್ ಬಂದು ಕೂತಿದ್ದಾರೆ ಸರ್, ಫೋನ್ ಕಿತ್ಕೊಳ್ಳೋಕ್ಕಾಗಲ್ಲ ನಿಮಗೆ ಅನ್ನೋದು ನನಗೆ ಹೇಳ್ತಾ ಇತ್ತು. ಯಾರು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಿರ್ಲಿಲ್ಲ. ನಾನು ಹೇಳಿದೆ, ಯಾರು ನಿಮಗೆ ಫೋನ್ ಮಾಡ್ತಿರೋದು? ಕೆಲವೊಂದು ಸರಿ ಯಾವನ್ ನಿಮಗೆ ಫೋನ್ ಮಾಡ್ತಿರೋದು, ಕೊಡು ಇಲ್ಲಿ ಫೋನಿಗೆ, ನಾನೇ ಮಾತಾಡ್ತೀನಿ ಅಂತೇಳಿ ಹೇಳಿದ್ರೆ ಅವ್ರು ಫೋನ್ ನಾನು ಕೊಡ್ತಿರ್ಲಿಲ್ಲ. ಡೈರೆಕ್ಷನ್ಗಳು ಬರ್ತಾಯಿತ್ತು. ನನಗೆ ಗೊತ್ತಿರೋ ಪ್ರಕಾರ ಚಿದಂಬರಂ ಅಂತ ರಾಮದುರ್ಗದ DYSP, ಗಂಗಾಧರ್ ಅಂತ ಮಾರ್ಕೆಟ್ನ ACP, ಪ್ರವೀಣ್ ಅಂತ ಇನ್ನೊಂದು ಬದಿನಲ್ಲಿ ಪ್ರವೀಣ್ ಅಂತ ಕಿತ್ತೂರಿನ PSI. ಇವರು ಒಬ್ಬರು ಚಿದಂಬರ್ ಒಂದು ಕಡೆಗೆ, ಗಂಗಾಧರ್ ಒಂದು ಕಡೆಗೆ, ಪ್ರವೀಣ್ ಒಂದು ಕಡೆಗೆ, ಕಿತ್ತೂರಿನ PSI. ಗಂಗಾಧರ್ ಬೆಳಗಾಂ ಮಾರ್ಕೆಟ್ನ ACP. ಚಿದಂಬರ್ರು ಅಲ್ಲ, ಅವ್ರು ಜೋಡಿ ಶಿಕ್ಷಣ ಮಾಡ್ತಾರೆ. ಚಿದಂಬರ್ರು DYSP ರಾಮದುರ್ಗ. ಹಿಂದ್ಗಡೆ ಮುಂದ್ಗಡೆ ಯಾರಿದ್ರು ನಂಗೆ ಗೊತ್ತಿಲ್ಲ. ಇವ್ರುಗಳದ್ದು ಫೋನ್ನಲ್ಲಿ ನಿಗೂಢ, ಒಬ್ಬೊಬ್ರು ಇಳಿಸ್ಕೊಳ್ಳೋದು, ಅಲ್ಲಲ್ಲಿ ಕರ್ಕೊಂಡು ಹೋಗೋದು, ಫೋನಲ್ಲಿ ಮಾತಾಡೋದು, 10 ನಿಮಿಷಕ್ಕೂ ಡೈರೆಕ್ಷನ್ ಬರೋದು, ಇದು ನಡೀತಿತ್ತು. ಅಲ್ಲಿಂದ ಅಲ್ಲಿಂದ ಬಲವಾದ ಬ್ಯಾರಿಕೇಡ್ ಹಾಕಿ ಮಾಧ್ಯಮನೆಲ್ಲ ತಪ್ಪಿಸಿ ಅಟ್ಟರ್ಲಿ ಫೋರ್ಸಿಬಲಿ ಕೇಶವ ಪ್ರಸಾದರನ್ನ ನಮ್ಮನ್ನು ಸಪರೇಟ್ ಮಾಡಿದ್ದೇನೆ. ಕೇಶವ ಪ್ರಸಾದನ್ನು ಎಳೆದು ಕೂರಿಸಿ ನನ್ನನ್ನು ಒಬ್ಬನೇ ಕರ್ಕೊಂಡು ಹೋದ್ರು. ಅಲ್ಲಿಂದ ಲೋಕಾಪುರದ ದಾರಿ ಹಿಡಿತು, ಮುದೋಳಿಗೆ ಹೋಯ್ತು ಗಾಡಿ. ಮುದೋಳು 12 ಕಿಲೋಮೀಟರ್ ಅಂತ ಬೋರ್ಡ್ ನೋಡಿದೆ ನಾನು. ಅಲ್ಲಿ ಮತ್ತೆ ಫೋನ್ ಕಿತ್ಕೊಂಡಿಲ್ಲ ಅಂತೇಳಿ ಇನ್ಯಾರೋ ಒಂದಿಬ್ರು ಹೊಸಬ್ರು ಬಂದರು. ಅವನೊಬ್ಬ ದಡೂತಿ ಇದ್ದ, ಕುಡ್ದಿದ್ದ, ಅವನು ಯಾರು ಅಂತ ನಂಗೆ ಗೊತ್ತಿಲ್ಲ. ವಾಸನೆ ಬರ್ತಾಯಿತ್ತು ಅವನ ಬಾಯಿಂದ, ದಡೂತಿ ಇದ್ದ. ಆತ 2 ಕೈಯಿಂದ ಹಿಂಗೆ ಹವಿಚ್ಕೊಂಡು ಫೋನ್ ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ದ. ನಾನೇನು ಮಾಡಿದೆ, ನನ್ನ ತಲೆನ ಜೋರಾಗಿ ಚೆಚ್ಕೊಳಕ್ಕೆ ಶುರು ಮಾಡಿದೆ. ಇವನಿಗೆ ಎಲ್ಲ ಚೆಚ್ಕೊಂಡು ಜೋರಾಗಿ ಡೋರ್ನ ಎಲ್ಲ ಒದ್ದೆ. ಡೋರ್ನೆಲ್ಲ ಒದ್ದೆ. ನೀನು ಫೋನ್ ಕಿತ್ಕೊಂಡ್ರೆ ನಾನು ಯಾವ ಕಾರಣಕ್ಕೂ ಸುಮ್ಮನಿರಲ್ಲ, ನಾನು ನಗದೋಗ್ತೀನಿ, ನನ್ನ ಕೆದ್ದು ಜೋರಾಗಿ ಒದ್ದೆ. ಆವಾಗ ಹಿಂಗೆ ಫೋರ್ಸ್ ಮಾಡ್ತಿದ್ದಾರೆ ಅಂತ ಹೇಳಿ, ನಾವೇನು ಮಾಡೋಕ್ಕಾಗತ್ತೆ, ನಮ್ಮದೊಂದು ಕರ್ಮ, ನಾವು ಕಾಕಿ ಬಟ್ಟೆ ಹಾಕಿರೋದಕ್ಕೆ. ಮೇಲ್ಗಡೆ ನೋಡಿದ್ರೆ ಹಂಗಿದು ಮಾಡ್ತಾರೆ, ಇಲ್ಲಿ ನಾವೇನು ಮಾಡೋಕ್ಕಾಗತ್ತೆ, ನಾಳೆ ನಾವು ತಲೆ ಕೊಡಬೇಕಾದ್ರೆ ನಮ್ಮ ತಲೆ ಹೋಗುತ್ತೆ ಅಂತ ಅಂದ್ಕೊಂಡು, ಕೊನೆಗೆ ನಾನು ಯಾವಾಗ ಮತ್ತೆ ರಕ್ತ ಬರೋಕ್ಕೆ ಶುರುವಾಯಿತು, ಅವರು ಭಯಗೊಂಡು ನನ್ನ ಮೊಬೈಲನ್ನ ಮುಟ್ಟಲಿಲ್ಲ. ಆಮೇಲೆ ಮತ್ತೆ ಒಂದಷ್ಟು ದೂರ ಕರ್ಕೊಂಡು ಹೋದ್ರು, ಗದ್ದೆ ಒಳಗೆ ನಿಲ್ಲಿಸ್ಕೊಂಡು, ಸರ್ ನಿಮ್ಮ ಕಾಲು ಹಿಡಿತೀವಿ ಸರ್, ನಿಮ್ಗೇನು ಮಾಡೋಕ್ಕಾಗಲ್ಲ ಸರ್, ನಾವೇನು ಮಾಡಲ್ಲ ಸರ್, ಫೋನ್ ಕೊಟ್ಬಿಡಿ ಸರ್ ಅಂದರು. ನಾನು ಹೇಳಿದೆ, ಫೋನಿನ ವಿಷಯ ಎತ್ತಿರು ಹುಷಾರ್, ನನ್ನನ್ನು ನೀವು ಅರೆಸ್ಟ್ ಮಾಡಿದ್ರಿ, ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ರಿ ಅಂತ ತೋರಿಸಿ. ಅರೆಸ್ಟ್ ಮಾಡಿ ಕಸ್ಟಡಿ ಕೊಟ್ಟು FIR ಕೊಟ್ಟು ಆಮೇಲೆ ನೀವು ಬೇಕಾದ್ರೆ ನಂದು ಪಂಚನಾಮೆ ಮಾಡಿ ಜಪ್ತಿ ಮಾಡಿ, ನನ್ನ ಹತ್ರ ಏನಿದೆ ಅಲ್ಲ. ಈಗ ನಾನು ಹುಷಾರ್, ನನಗೆ ಹಿಂಗೆ ನಡ್ಕೋತೀರಿ ಅಂದರೆ ನೀವು ಬೇರೆಯವ್ರಿಗೆ ಹೆಂಗೆ ನಡ್ಕೋತೀರಿ ಅಂತ ನಾನು ಸ್ವಲ್ಪ ರೌದ್ರಾವತಾರ ತಾಳಿ ಹಲ್ಲು ಕಡ್ದು ಅವ್ರು ಭಯಗೊಂಡ್ರು. ಆಮೇಲೆಲ್ಲ ಅನುನಯಿಸೋದೇ ಬಂತು. ಹಾಳಾದವನು ಅವ್ರು ಹೇಳಪ್ಪ, ಅವರಿಗೆ ಒಬ್ಬ ಇನ್ನೊಬ್ಬನಿಗೆ ಹೇಳೋದು, ಸರ್ ನೀವು ಮಾತಾಡಿ ಸರ್ ಅನ್ನೋದು, ಇನ್ನೊಬ್ಬ ನೀವು ಮಾತಾಡಿ ಅನ್ನೋದು, ನಾನೊಬ್ಬನೇ ಮಾತಾಡ್ತಿದ್ದೀನಿ ಅನ್ನೋದು, ನಿಮ್ಮ ಕಾಲು ಹಿಡಿತೀವಿ ಸರ್, ಕಾಲು ಮುಟ್ಟಕ್ಕೆ ಬರೋದು, ಕೊಟ್ಬಿಡಿ ಸರ್, ಅಲ್ಲಿ ಮೇಲಿಂದ ಇದು ಮಾಡ್ತಿದ್ದಾರೆ ಸರ್ ಅಂತ ಹೇಳಿದ್ರು. ಯಾವನ ಮೇಲಿಂದ ಹೇಳು ಹೇಳ್ತಿರಲಿಲ್ಲ. ಆ ಮುದೋಳು ಹತ್ತತ್ರ ಇದ್ದಾಗ ಗ್ರಾಮಾಂತರ SP ಬಂದು ಕೂತ್ಕೊಂಡ್ರು. ಅವ್ರು ನನಗೆ, ನಾನು ಭೀಮಾಶಂಕರ್ ಗುಳೇದು ಏನೋ ಇರಬೇಕು ಹೆಸರು, ಪರಿಚಯ ಮಾಡಿಕೊಂಡ್ರು. ನನಗೆ ನಿಮಗೆ ನಾನು ಮೀಟ್ ಮಾಡಿದ್ದೀನಿ ಅಂತಂದರು.
ಆಮೇಲೆ ಇರಲಿ ಅಂತಂದೆ. ಆಮೇಲೆ ಏನು ತೊಂದರೆ ಆಗಲ್ಲ, ಹೆದರಬೇಡಿ ಅಂದರು. ಹೆದರೋದೇನು ರೀ, ನೀವು ನಡ್ಸ್ಕೊಳ್ತಿರೋ ರೀತಿ ಅಂದ್ರಿ ನೀವು ಅಂತ ನಾನು ಜೋರು ಮಾಡಿದೆ. ಸರ್ ಫೋನ್ ಕೊಟ್ಬಿಡಿ ಸರ್ ಅಂದರು. ಇನ್ನೊಬ್ಬ ಬಾಕಿ ಇದ್ದೆ ಫೋನ್ ಕೇಳೋಕ್ಕೆ. ನನ್ನನ್ನು ಯಾಕೆ ಇಲ್ಲಿ ಅರೆಸ್ಟ್ ಮಾಡಿದ್ರಿ ಹೇಳಿ ಇಲ್ಲಿ ಅಂತಂದೆ. ಆವಾಗ ಅವ್ರು ಹೇಳ್ತಿದ್ದಂಗೆ ಈ ಪಕ್ಕದಲ್ಲಿ ದಡುತ್ತಿದ್ನಲ್ಲ, ಅವನಿಗೆ ಮತ್ತೆ ಧೈರ್ಯ ಬಂದ್ಬಿಡ್ತು, ಮತ್ತೆ ಕಿತ್ಕೊಳಕ್ಕೆ ಬಂದ. ನಾನು ಅವಾಗ ಜಬರ್ದಸ್ತ್ ಮಾಡಿ ಮತ್ತೆ ನಮ್ಮಿಬ್ಬರಿಗೂ ತಳ್ಳಾಟ ನುಕ್ಕಾಟ ಗಾಡಿ ಒಳಗೆ ನಡೀತು. ಗಾಡಿ ಒಳಗೆ ತಳ್ಳಾಟ ನೂಕಾಟ ನಡೀತು. ಆಮೇಲೆ ಅವರೇ ಮುಂದ್ಗಡೆ ಕೂತ್ಕೊಂಡ್ರು. ಅವರಿಗೂ ಡೈರೆಕ್ಷನ್ಗಳು ಬರ್ತಿತ್ತು, ಅಲ್ಲಿ ಇಲ್ಲಿ ಎಲ್ಲ ಇದು ಮಾಡಿ ಬುದ್ಧಿವಂತಿಕೆಯಲ್ಲಿ ಉಪಯೋಗಿಸಿ ಅವರು ನಮ್ಮ ಹಿಂದ್ಗಡೆ ಬರ್ತಿದ್ದ ಎಲ್ಲ ಗಾಡಿಗಳನ್ನು ಐಸೋಲೇಟ್ ಮಾಡಿದ್ರು. ಮಾಧ್ಯಮ ಐಸೋಲೇಟ್ ಮಾಡಿದ್ರು. ಕಬ್ಬಿನ ಟ್ರಾಕ್ಟ್ರಿಗಳನ್ನೇ ಅಡ್ಡ ನಿಲ್ಲಿಸ್ಬಿಟ್ರು ಅವರಿಗೆ. ನಮ್ಮದೊಂದು ಕಾರ್ ಹಿಂದ್ಗಡೆ ಬರ್ತಾ ಇತ್ತು. ಆ ಕಾರ್ನ ಒಂದು ಕ್ರಾಸ್ ರೋಡಿಗೆ ಹೊಡೆಯೋಕ್ಕೆ ಹೇಳಿ ನಿಲ್ಲಿಸಿ, ಆ ಕ್ರಾಸ್ ರೋಡಲ್ಲಿ ನಮ್ಮ ಗಾಡಿ ಪಾಸ್ ಆಗ್ತಿದ್ದಂಗೆ ಯೂಟರ್ನ್ ತಗೊಂಡು, ಮತ್ತು ನಾವು ಯೂಟರ್ನ್ ತಗೊಂಡು ಗೊತ್ತಾಗಿ ನಮ್ಮ ಗಾಡಿ ಹಿಂದ್ಗಡೆ ಬರ್ತಿದ್ದಂಗೆ ಅದನ್ನು ಬ್ಲಾಕ್ ಮಾಡಿದ್ರು. ಅಲ್ಲಿಂದ ನಾನು ನನ್ನ ಮುಂದ್ಗಡೆ ಒಂದು ಎಸ್ಕಾಟು, ಇನ್ಯಾವ ವೆಹಿಕಲ್ಲು ಇಲ್ಲ.